ಸಂದರ್ಶಕರಾದ ಅರ್ಚನಾ ಮಾಸಿ ಅವರ ಪ್ರಶ್ನೆ: ಬುಡಕಟ್ಟು ಜನಸಮುದಾಯದವರಿಗೆ ಪ್ರಧಾನ ಧಾರೆಯೊಂದಿಗೆ ಸೇರಿಕೊಳ್ಳುವಂತಾಗಬೇಕು ಎಂಬ ಆಸಕ್ತಿ ಇದೆಯೇ? ತಮ್ಮ ಬುಡಕಟ್ಟು ನೆಲೆಗಳನ್ನು ಬಿಟ್ಟು ಹೊರಗಿನ ಊರುಗಳಲ್ಲಿ ನೌಕರಿ ಮಾಡುವ ಆಸೆ ಇದೆಯೇ? ಮಹಾಶ್ವೇತಾದೇವಿಯವರು: ಇದೆ, ಖಂಡಿತ. ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ದುಡಿಯುತ್ತಾರೆ. ಹೇಗಿದ್ದರೂ ಅವರು ವರ್ಷದ ಉದ್ದಕ್ಕೂ ಇತರರ ಜಮೀನುಗಳಲ್ಲೇ ದುಡಿಯುವವರು. ಈ ಅರಣ್ಯ ಇಲಾಖೆಯವರು ಕೆಲಸ ಕೊಟ್ಟರೆ, ಗ್ರಾಮ ಪಂಚಾಯಿತಿಯವರು ಕೆಲಸ ಕೊಟ್ಟರೆ ಮಾಡೇ ಮಾಡುತ್ತಾರೆ. ಏಕೆಂದರೆ ಅವರದೆಂಬ ಜಮೀನೇನೂ ಅವರಿಗಿಲ್ಲ. ಪುರುಲಿಯಾ ಜಿಲ್ಲೆಯಂತೂ ಪೂರಾ ಒಣಭೂಮಿ, ಮಳೆ ಇಲ್ಲ, ನೀರಿಲ್ಲ. ಪಾಪ, ಎಲ್ಲೇ ಒಂದಿಷ್ಟು ಕೆಲಸ ಸಿಕ್ಕಿತೆಂದರೂ ಅವರು ತುಂಬ ಕಷ್ಟಪಟ್ಟು ದುಡಿಯುತ್ತಾರೆ. ಪ್ರಶ್ನೆ: ಅವರಿಗೆ ಇರುವ ಮಹತ್ವಾಕಾಂಕ್ಷೆಗಳು ಯಾವುವು? ಗುರಿ ಉದ್ದೇಶಗಳೇನು? ಮಹಾಶ್ವೇತಾದೇವಿ: ಒಪ್ಪತ್ತಿನ ಊಟವನ್ನು ಎಲ್ಲಿಂದ ಹೊಂದಿಸಿಕೊಳ್ಳುವುದು ಎಂಬ ಚಿಂತೆಯೇ ದೊಡ್ಡದಾಗಿರುವ ಬದುಕಿನಲ್ಲಿ ಮಹತ್ವಾಕಾಂಕ್ಷೆಗಳು, ಉದ್ದೇಶ, ಗುರಿಗಳು ಎಂಬಂಥವೇನೂ ಇರುವುದಿಲ್ಲ. ಇಂಥದ್ದನ್ನೆಲ್ಲ ಅವರೊಂದಿಗೆ ನಾನೆಂದೂ ಮಾತನಾಡಿಯೂ ಇಲ್ಲ. ಇವೆಲ್ಲ ಒಣ ತಾತ್ವಿಕ ಪ್ರಶ್ನೆಗಳಷ್ಟೇ. ಅವರ ಬದುಕಿನ ಪರಿಚಯವೇ ಇಲ್ಲದಿರುವವರು ಕೇಳುವಂಥವು. ಒಪ್ಪತ್ತಿನ ಊಟಕ್ಕೆ ಪರದಾಡುತ್ತಿರುವವರನ್ನು ಹೀಗೆಲ್ಲ ಕೇಳುವುದು ನಾಗರಿಕವೆನಿಸೀತೆ? ನಿಮ್ಮ ಗುರಿಗಳು ಯಾವುವು, ಅದೇನು ಇದೇನು ಎಂಬ ಪ್ರಶ್ನೆಗಳನ್ನು ಅವರಿಗೆ ಹೇಗೆ ತಾನೇ ಕೇಳಲು ಸಾಧ್ಯ? ಸಂದರ್ಶಕರ ಪ್ರಶ್ನೆ: ಅದು ಸರಿ, ಈ ಬುಡಕಟ್ಟು ಸಮುದಾಯಗಳೊಂದಿಗೆ ನೀವು ಕೆಲಸ ಮಾಡಲು ಆರಂಭಿಸಿದ್ದರ ಹಿನ್ನೆಲೆ ಏನು? ಇದೆಲ್ಲ ಆದದ್ದಾದರೂ ಹೇಗೆ? ಅವರು ನಿಮ್ಮನ್ನು ಒಪ್ಪಿಕೊಳ್ಳುವುದಕ್ಕೆ ಆರಂಭದಲ್ಲಾದರೂ ಕಷ್ಟವಾಗಲಿಲ್ಲವೇ? ಮಹಾಶ್ವೇತಾದೇವಿ: ಇವೆಲ್ಲ ಬಹಳ ಸಹಜವಾಗಿ ಎಂಬಂತೆ ಆಯಿತಷ್ಟೇ. ಅರಣ್ಯೇರ್ ಅಧಿಕಾರ್ ಎಂಬ ನನ್ನ ಕಾದಂಬರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಈ ಕೃತಿಯು ಪ್ರಧಾನವಾಗಿ ಬಿರ್ಸಾ ಮುಂಡಾನ ಕ್ರಾಂತಿಯನ್ನು ಹಿನ್ನೆಲೆಯಾಗಿ ಹೊಂದಿದೆ. ಈ ಕೃತಿ ಹಲವಾರು ಭಾಷೆಗಳಿಗೆ ಅನುವಾದವೂ ಆಯಿತು. ಪಶ್ಚಿಮ ಬಂಗಾಳದಲ್ಲಷ್ಟೇ ಅಲ್ಲ, ಉಳಿದ ಇತರ ರಾಜ್ಯಗಳಲ್ಲೂ ಸಾಕಷ್ಟು ಗಮನ ಸೆಳೆಯಿತು. ಈಗಾಗಲೇ ಬುಡಕಟ್ಟುಗಳೊಂದಿಗೆ ಗುರುತಿಸಿಕೊಂಡು ಕೆಲಸ ಮಾಡುತ್ತಿದ್ದವರ ಮೂಲಕ ಆ ಜನರಿಗೂ ಪರಿಚಯವಾಗಿದ್ದಿರಬೇಕು. ತಮ್ಮ ಕತೆಗೂ ಮನ್ನಣೆ ದೊರೆತದ್ದು ಅವರಿಗೆ ಸಂತೋಷ ತಂದಿತು. ಇಡೀ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಚರಿತ್ರೆಯಲ್ಲೇ ಬುಡಕಟ್ಟಿನವರ ಕ್ರಾಂತಿಯನ್ನು ಕುರಿತು ಈವರೆಗೂ ಯಾರೂ ಪ್ರಸ್ತಾಪಿಸಿದ್ದೇ ಇಲ್ಲ. ಅಂಥದ್ದರಲ್ಲಿ ಚರಿತ್ರೆಯಲ್ಲಿ ತಮ್ಮ ಕತೆಗೂ ಒಂದು ಸ್ಥಾನ ದೊರೆತದ್ದಕ್ಕೆ ಅವರಿಗೆ ಸಂತೋಷವಾಯಿತು. ತಮ್ಮನ್ನು ಕುರಿತ ಒಂದು ಬಗೆಯ ಹೆಮ್ಮೆ ಕೂಡ ಅನುಭವವಾಯಿತು. ಇದು ನಮ್ಮ ಸಂಪರ್ಕವನ್ನು ಸುಗಮಗೊಳಿಸಿತು. ಅವರು ನಾನಿದ್ದಲ್ಲಿಗೆ ಬರತೊಡಗಿದರು. ನಾನೂ ಕೂಡ ಅವರು ಇದ್ದಲ್ಲಿಗೆ ಹೋಗಲಾರಂಭಿಸಿದೆ. ಪ್ರಶ್ನೆ: ಅವರಲ್ಲಿ ಈವರೆಗೆ ಆಗಿರುವ ಬದಲಾವಣೆಗಳ ಸ್ವರೂಪವೇನು? ಮಹಾಶ್ವೇತಾದೇವಿ: ಅವರಿಗೆ ಹಲವು ಬಗೆಯ ತರಬೇತಿಗಳನ್ನು ನೀಡಲು ಪ್ರಯತ್ನಿಸಿದ್ದೇವೆ. ತತ್ಕ್ಷಣದ ಅಗತ್ಯಗಳಿಗೆ ಬೇಕಾಗುವಷ್ಟು ಪಶುವೈದ್ಯಕೀಯವನ್ನೇ ತೆಗೆದುಕೊಳ್ಳಿ. ಅವರು ಅದನ್ನು ಬಹಳ ಚೆನ್ನಾಗಿ ಕಲಿತಿದ್ದಾರೆ. ಸ್ವಂತಕ್ಕಷ್ಟೇ ಅಲ್ಲ, ಈ ವೃತ್ತಿಯನ್ನು ಇತರರ ನೆರವಿಗೂ ಬಳಸುವಷ್ಟು ಸಮರ್ಥರಾಗಿ 4 ಕಾಸು ಸಂಪಾದಿಸುತ್ತಿದ್ದಾರೆ. ಇಲ್ಲಿನ ಹೆಂಗಸರಿಗೆ ದಾದಿ ತರಬೇತಿ ನೀಡಿದ್ದೇವೆ. ಇವರೂ ಅಷ್ಟೇ ಸಾಕಷ್ಟು ಪರಿಣತರೇ ಆಗಿ ಸಂಪಾದನೆ ಕೂಡ ಮಾಡುವಂತಾಗಿದ್ದಾರೆ. ಅಷ್ಟೋ ಇಷ್ಟೋ ಸಾಕ್ಷರತಾ ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ. ಅದೂ ಅಷ್ಟೇ ಸಾಕಷ್ಟು ಉಪಯುಕ್ತವೆನಿಸಿದೆ. ಮೀನು ಕೃಷಿಯನ್ನಂತೂ ಅವರು ಒಳ್ಳೆ ಪರಿಣಿತಿಯಿಂದಲೇ ಮಾಡುತ್ತಿದ್ದಾರೆ.
ಬುಡಕಟ್ಟಿನ ಕೆಲವರಿಗೆ ತುಣುಕು ಭೂಮಿ ಎಂಬುದೂ ಇದೆ. ಇಡೀ ಜಿಲ್ಲೆಯಲ್ಲಿ ಒಂದೇ ಬಗೆಯ ಬೆಳೆಯನ್ನು ಬೆಳೆಯುವುದೇ ರೂಢಿ ಇರುವಾಗ ಇವರು ಅತ್ಯಂತ ಯಶಸ್ವಿಯಾಗಿ 2-3 ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಭತ್ತದ ಸುಗ್ಗಿಯಾಯಿತೆಂದರೆ ಆಲೂಗೆಡ್ಡೆ ಬಿತ್ತನೆ ಮಾಡುತ್ತಾರೆ, ನೆಲಗಡಲೆ ಬಿತ್ತುತ್ತಾರೆ. ರೇಷ್ಮೆ ಸಾಕಾಣೆ ಕಲಿಯುತ್ತಿದ್ದಾರೆ. ಹನಿ ನೀರಾವರಿ ಸೌಲಭ್ಯ ಇರುವ ಎಡೆಯಲ್ಲೆಲ್ಲ ಅದರ ಜವಾಬ್ದಾರಿಯನ್ನು ಬುಡಕಟ್ಟು ಹುಡುಗರಿಗೆ ವಹಿಸಿಕೊಟ್ಟಿದ್ದೇವೆ. ಬಹಳ ಚೆನ್ನಾಗಿ ನಿರ್ವಹಣೆ ಮಾಡುತ್ತಿದ್ದಾರೆ. ಅದರರ್ಥ ಇಷ್ಟೇ, ಅವಕಾಶ ಸಿಕ್ಕರೆ ಇವರು ಏನನ್ನು ಬೇಕಾದರೂ ನಿಭಾಯಿಸಿ ತೋರಿಸಬಲ್ಲರು. ಸುಮಾರು 500-600 ಬುಡಕಟ್ಟು ಕುಟುಂಬಗಳು ಸುಂದರವಾದ ಕರಕುಶಲ ವಸ್ತುಗಳನ್ನು ಸಿದ್ಧಪಡಿಸಿಯೇ ಬದುಕುತ್ತಿವೆ. ಮೊದಲಿಗೆ ನಾವು ಅವರಿಗೆ ಒಂದಿಷ್ಟು ತರಬೇತಿ ನೀಡಿದ್ದೇನೋ ಹೌದು, ಆದರೆ ಈಗಂತೂ ಅವರು ಅದನ್ನು ಎಷ್ಟೊಂದು ಸೃಜನಶೀಲವಾಗಿ ಬೆಳೆಸಿಕೊಂಡಿದ್ದಾರೆಂದರೆ ಆಶ್ಚರ್ಯವಾಗುತ್ತದೆ. ತಾಳೆ, ಬಿದಿರು, ಕಾಡು ಹುಲ್ಲುಗಳನ್ನು ಇದಕ್ಕೆ ಬಳಸುತ್ತಾರೆ. ಪ್ರಶ್ನೆ: ತಮ್ಮನ್ನು ಇದ್ದಲ್ಲೇ ಬಿಟ್ಟು ಇನ್ನಿಲ್ಲದ ಅನ್ಯಾಯಗಳನ್ನು ತಮ್ಮ ಮೇಲೆ ನಡೆಸುತ್ತಿರುವ ಪ್ರಧಾನ ಧಾರೆಯದು ಎನಿಸಿದ ಭಾರತೀಯ ಸಮಾಜದ ಮೇಲೆ ಬುಡಕಟ್ಟು ಜನಸಮುದಾಯ ಕೋಪಗೊಂಡದ್ದನ್ನು ಕಂಡಿದ್ದೀರಾ? ಮಹಾಶ್ವೇತಾದೇವಿ: ಹೌದು ಹೌದು, ಆದರೆ ತಮ್ಮನ್ನು ಇದ್ದಲ್ಲೇ ಬಿಟ್ಟು ನಡೆದಿದ್ದಾರೆ ಎಂಬ ಬಗ್ಗೆಯೇನೂ ಅವರಿಗೆ ಕೋಪವಿಲ್ಲ. ಈ ಪೊಲೀಸರು ತಮ್ಮನ್ನು ವಿನಾಕಾರಣ ಹಿಡಿದು ಹಿಂಸಿಸಿ ಅತ್ಯಂತ ಕ್ರೂರವಾಗಿ ಕೊಂದು ಹಾಕುತ್ತಿದ್ದಾರಲ್ಲ ಎಂಬುದಕ್ಕೆ ಅವರಿಗೆ ಬಹಳ ಕೋಪ ಬರುತ್ತದೆ. ಒಮ್ಮೆ ಸುಮಾರು 1,000 ಬುಡಕಟ್ಟು ಜನರು ಪೊಲೀಸ್ ಠಾಣೆಯನ್ನು ಘೇರಾಯಿಸಿ ನ್ಯಾಯಕ್ಕಾಗಿ ಹಠ ಹಿಡಿದರು. ಇದಾದ ನಂತರದಲ್ಲಿಯೂ ಅವರು ಈ ವಿಧಾನವನ್ನು ಮುಂದುವರಿಸಿದ್ದಾರೆ. ಈಗ ಒಬ್ಬ ಶಬರನ ಮೇಲೆ ಆಕ್ರಮಣವೇನಾದರೂ ನಡೆಯಿತೆಂದರೆ, ಅವನಿಗೆ ಹಿಂಸೆ ಕೊಟ್ಟರೆ ಅಥವಾ ಕೊಂದು ಹಾಕಿದರೆ ಅವರು ಸುಮ್ಮನಿರುವುದಿಲ್ಲ. 100 ಜನ ಒಗ್ಗೂಡಿ ಹೋಗಿ ಪ್ರತಿಭಟನೆ ಮಾಡುತ್ತಾರೆ. ನಾವು ಅವರಿಗೆ ಈ ಹೋರಾಟವು ಪ್ರಜಾಪ್ರಭುತ್ವದ ನೀತಿಗೆ ಅನುಸಾರವಾಗಿಯೇ ನಡೆಯಬೇಕೆಂಬುದನ್ನು ಕಲಿಸಿದ್ದೇವೆ. ಹಾಗಾಗಿ ಅವರು ಮೊದಲಿಗೆ ಸ್ಥಳೀಯ ಠಾಣೆಯಲ್ಲಿ ಒಂದು FIR ಫೈಲ್ ಮಾಡುತ್ತಾರೆ. ಅದರ ಒಂದು ಪ್ರತಿಯನ್ನು ಸಬ್ ಡಿವಿಷನಲ್ ಪೊಲೀಸ್ ಆಫೀಸರ್ಗೆ, ಒಂದು ಪ್ರತಿಯನ್ನು SP ಗೆ ಕಳಿಸುತ್ತಾರೆ, ಒಂದು ಪ್ರತಿಯನ್ನು ಸಮಿತಿಗೆ, ಹಾಗೂ ಒಂದು ಪ್ರತಿಯನ್ನು ನನಗೆ ತಲುಪಿಸುತ್ತಾರೆ. ನಮ್ಮ ಸಮಿತಿಯು ಪಟ್ಟಣ ಕೇಂದ್ರದಲ್ಲಿ ಒಂದು ಕಾನೂನು ಸೆಲ್ಲನ್ನು ಹೊಂದಿದೆ. ಈ ಸೆಲ್ ಶಬರರ ಎಲ್ಲ ಕೇಸುಗಳನ್ನು ಕೈಗೆತ್ತಿಕೊಂಡು ಹೋರಾಡುತ್ತದೆ. ಪ್ರಶ್ನೆ: ಬುಡಕಟ್ಟು ಕ್ರಾಂತಿಯ ಸಾಧ್ಯತೆ ಇಲ್ಲವೆನ್ನುತ್ತೀರಾ? ಮಹಾಶ್ವೇತಾದೇವಿ: ಇಲ್ಲವೇ ಇಲ್ಲ. ನಾವು ಕ್ರಾಂತಿಯ ಮಾರ್ಗವನ್ನು ಕುರಿತು ಎಂದೂ ಯೋಚಿಸಲು ಹೋಗಿಲ್ಲ. ನಮಗಾದರೆ ಸದಾ ಸರ್ವದಾ ಸುಖಕರವಾದ ಬದುಕು ಇರಲಿ ಎಂದು ಅಪೇಕ್ಷಿಸುವ ನಾವು ಕನಿಷ್ಠ ಊಟ ಬಟ್ಟೆಗಳಿಗೂ ಗತಿಯಿಲ್ಲದೆ ಯಾವಾಗಲೂ ಹಸಿದ ಹೊಟ್ಟೆಯಲ್ಲಿ ಚಿಂದಿ ಬಟ್ಟೆಗಳಲ್ಲೇ ಇರುವ ಈ ಬಡವರು ಕ್ರಾಂತಿಯನ್ನು ಮಾಡಬೇಕು ಎನ್ನುತ್ತೇವೆಯಲ್ಲ, ಇದು ಖಂಡಿತ ಸರಿಯಲ್ಲ. ಪ್ರಶ್ನೆ: ಒಬ್ಬ ಬರಹಗಾರರಾಗಿ ನೀವು ಯಾವಾಗಲೂ ನಮ್ಮ ಭಾರತೀಯ ಬದುಕಿನಲ್ಲಿ ತೀವ್ರ ಬದಲಾವಣೆಗಳನ್ನು ಅಪೇಕ್ಷಿಸುವವರೇ ಆಗಿದ್ದೀರಿ. ನಮ್ಮಲ್ಲಿ ಈವರೆಗೆ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಅಂತಹ ಸ್ಪಷ್ಟ ಬದಲಾವಣೆಗಳು ಆಗಿವೆ ಎನಿಸುತ್ತದೆಯೇ? ಮಹಾಶ್ವೇತಾದೇವಿ: ಬೇಕಾದಷ್ಟು ಬದಲಾವಣೆಗಳಾಗಿರುವುದು ಕಾಣುತ್ತಿದೆ. पॉलिटिक्स भी देखा, पॉलिटिक्स का सोशल ಆಂಟಿ ಸೋಷಿಯಲ್ ನೆಕ್ಸಸ್ ಬಿ देखा. ಈಗಂತೂ ಸಮಾಜ ವಿರೋಧಿ ಯಾರು, ರಾಜಕಾರಣಿ ಯಾರು ಎಂದು ಪ್ರತ್ಯೇಕಿಸಿ ನೋಡುವುದೇ ಕಷ್ಟ ಎಂಬಂತಾಗಿ ಬಿಟ್ಟಿದೆ. ಇಂತಹ ದಿನಗಳಲ್ಲಿ ಮೌನವಾಗಿರುವುದೇ ವಾಸಿಯೇನು. ನನಗಂತೂ ಜಾಸ್ತಿ ಮಾತನಾಡುವುದರಲ್ಲಿ ನಂಬಿಕೆ ಇಲ್ಲ.
ಅದರಲ್ಲೂ ಈ ರಾಜಕಾರಣವಿದೆಯಲ್ಲ, ಅದನ್ನು ಕುರಿತು ನನಗೆ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬ ಅಪೇಕ್ಷೆಯೂ ಇಲ್ಲ. ಏನಿದ್ದರೂ ಕೆಲಸ ಅಷ್ಟೇ, ಅದರಲ್ಲೇ ನನಗೆ ನಂಬಿಕೆ ಹೆಚ್ಚು. ಪ್ರಶ್ನೆ: ರಾಜಕಾರಣವನ್ನು ಅರ್ಥ ಮಾಡಿಕೊಳ್ಳುವ ಇರಾದೆಯೂ ಇಲ್ಲ ಎನ್ನುತ್ತೀರಲ್ಲ, ಅದೇಕೆ ಎಂದು ಕೇಳಬಹುದೇ? ಮಹಾಶ್ವೇತಾದೇವಿ: ಇರಾದೆ ಇಲ್ಲ ಅಷ್ಟೇ. ಅದರಲ್ಲಿ ಅಂತಹ ಗಹನವಾದದ್ದು ಇರುವುದಾದರೂ ಏನು? ರಾಜಕಾರಣದ ಹೆಸರಿನಲ್ಲಿ ನಡೆಯುತ್ತಿರುವ ಆಟಗಳನ್ನು ಕುರಿತು ನನ್ನ ತಲೆಯನ್ನು ಚೆಚ್ಚಿಕೊಳ್ಳುವುದೇ? ಈ ಕೊಳಕಿನ ವಿಚಾರಕ್ಕೆ ನನ್ನ ತಲೆಯೇಕೆ ಕೆಡಿಸಿಕೊಳ್ಳಲಿ? ಪ್ರಶ್ನೆ: ರಾಜಕಾರಣವನ್ನು ಕುರಿತು ನಿಮಗಾಗಿರುವ ಭ್ರಮ ನಿರಸನಕ್ಕೆ ಕಾರಣವೇನು? ಮಹಾಶ್ವೇತಾದೇವಿ: ಭ್ರಮೆ ಅಥವಾ ಭ್ರಮ ವಿರಸನದ ಮಾತಲ್ಲ. ಮಾಡುವ ಕೆಲಸ ಬೆಟ್ಟದಷ್ಟಿದೆ, ಕೆಲಸ ಮಾಡಬೇಕು. ಇಂತಹ ಬೇಡವಾದದ್ದನ್ನೆಲ್ಲ ಯೋಚಿಸುತ್ತಾ ಕುಳಿತರೆ ಕೆಲಸ ಮಾಡಲು ಸಮಯವೆಲ್ಲಿ ಉಳಿಯುತ್ತದೆ? ಪ್ರಶ್ನೆ: ಸ್ವಾತಂತ್ರ್ಯಾನಂತರದ ಈ 50 ವರ್ಷಗಳಲ್ಲಿ ಭಾರತವು ರೋಗಗ್ರಸ್ತವಾಗಿದೆ ಎಂದು ಹಲವರು ಹೇಳಲಾರಂಭಿಸಿದ್ದಾರೆ. ಭ್ರಷ್ಟಾಚಾರದ ತುಕ್ಕು ಹಿಡಿದಿದೆ. ಆದರ್ಶವಾದವು ಸಾವು ಕಂಡಿದೆ. ಕೋಮುವಾದ ಹಾಗೂ ಜಾತಿವಾದಗಳು ತೀವ್ರವಾಗಿ ಬೇರನ್ನು ಇಳಿಸುತ್ತಾ ಪ್ರತ್ಯೇಕವಾದವು ವಿಜೃಂಭಿಸುತ್ತಿದೆ. ದೇಶವು ನಿಧಾನವಾಗಿ ನಶಿಸುತ್ತಿದೆ ಎನ್ನುತ್ತಿದ್ದಾರೆ. ಇದಕ್ಕೆ ಏನೆನ್ನುತ್ತೀರಿ? ಮಹಾಶ್ವೇತಾದೇವಿ: ಸ್ವಾತಂತ್ರ್ಯ? ಯಾವ ಸ್ವಾತಂತ್ರ್ಯ? ಯಾರಿಗೆ ಸ್ವಾತಂತ್ರ್ಯ? ಭಾರತದ ಈ ಡಿನೋಟಿಫೈಡ್ ಬುಡಕಟ್ಟಿನವರಿಗೆ ಯಾವ ಸ್ವಾತಂತ್ರ್ಯವೂ ಬಂದಿಲ್ಲ. 1871ರಲ್ಲಿ ಬ್ರಿಟಿಷರು ಅವರನ್ನು ಅಪರಾಧಿ ಬುಡಕಟ್ಟುಗಳು ಎಂದು ಅಧಿಸೂಚನೆ ಮಾಡಿದರು. ಹೀಗೆ ಮಹಾರಾಷ್ಟ್ರದ ಪರ್ದಿಗಳನ್ನು, ದೆಹಲಿ ಮತ್ತು ಹರಿಯಾಣದ ಚೌರಿಯಾಗಳನ್ನು, ಬಿಹಾರದ ಪರಯ್ಯಾಗಳನ್ನು, ಪುರ್ಲಿಯಾದ ಕೇಡಿಯ ಶಬರರನ್ನು, ಮಿಡ್ನಾಪುರದ ಲೋದರನ್ನೂ ಕೂಡ ಪಟ್ಟಿ ಮಾಡಿಟ್ಟರು. ಇವರಾರಿಗೂ ಇಂದೂ ಕೂಡ ಸ್ವಾತಂತ್ರ್ಯ ಎನ್ನುವುದು ಬಂದಿಲ್ಲ. ಅಂದ ಮೇಲೆ ಸ್ವಾತಂತ್ರ್ಯದ ಬಗ್ಗೆ ನನ್ನೆದುರು ಮಾತೆತ್ತಬೇಡಿ. ಸ್ವಾತಂತ್ರ್ಯ ಅನ್ನುವುದು ನಮ್ಮ ವರ್ಗದವರಿಗೆ ಅಷ್ಟೇ. ಈ ಪ್ರತಿಷ್ಠೆಯ ವರ್ಗಕ್ಕೆ ನಾನು ಸೇರಿದ್ದೇನೆ. ನಮಗೆ ಶಿಕ್ಷಣ ಸಿಗುತ್ತದೆ, ಉಳಿದ ಏನೆಲ್ಲವೂ ಲಭ್ಯವಿದೆ. ನನಗೆ ಬಹುಮಾನಗಳು, ಪ್ರಶಸ್ತಿಗಳು ಬರುತ್ತಲೇ ಇವೆ. ಆ ಬುಡಕಟ್ಟಿನ ಸಮುದಾಯದವರಿಗೆ ಏನು ಸಿಕ್ಕಿದೆ? ಅವರಿಗೆ ಏನು ಅನುಕೂಲ ಆಗಿದೆ? ಏನೊಂದೂ ಇಲ್ಲ.